ಜನ ಎಲ್ಲಿ ಇಂಟರ್ನ್ಶಿಪ್ ಮಾಡಬೇಕು ಅಂತ ತಲೆ ಕೆಡಿಸ್ಕೊತಾ ಇರ್ತಾರೆ. ಯು ವಿಲ್ ಬಿ ಸೆಕೆಂಡ್ ಇಯರ್ ಅಥವಾ ಥರ್ಡ್ ಇಯರ್ ಮಾಸ್ಟರ್ಸ್ ಮಾಡ್ತಿರ್ತೀರಾ, ಬ್ಯಾಚುಲರ್ಸ್ ಮಾಡ್ತಿರ್ತೀರಾ, ಇಂಟರ್ನ್ಶಿಪ್ ಒಂದು ಒಳ್ಳೆ ಕಡೆ ಮಾಡಬೇಕು, ನಂಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಬೇಕು ಅಂತ ನೋಡ್ತಾ ಇರ್ತೀರಾ. ಬಟ್ ನಿಮಗೆ ಒಂದು ಇಂಪಾರ್ಟೆಂಟ್ ವಿಷಯ ಗೊತ್ತಿದ್ಯಾ? ಗೌರ್ಮೆಂಟ್ ಇಂದ ಈ ಒಂದು ಸ್ಕೀಮ್ಸ್ ಇದೆ. ಯಾರ್ಯಾರು IT ಅಲ್ಲಿ ಲೀಡಿಂಗ್ ಟೆಕ್ನಾಲಜೀಸ್ ಅಲ್ಲಿ ಕೆಲಸ ಮಾಡಬೇಕು ಅಂತಿರ್ತೀರಾ, ಅವ್ರಿಗೆ ಗೌರ್ಮೆಂಟ್ ಕಡೆಯಿಂದ ಒಂದು ಇಂಟರ್ನ್ಶಿಪ್ ಸ್ಕೀಮ್ ಇದೆ. ಸೊ ಲೆಟ್ ಸ್ಟಾರ್ಟ್ ವಿತ್ ಹೌ ಟು ಅಪ್ಲೈ. ಯಾರ್ಯಾರು ಅಪ್ಲೈ ಮಾಡಬಹುದು, ಅಪ್ಲೈ ಮಾಡಿದ್ಮೇಲೆ ಎಷ್ಟು ಸ್ಟೈಫಂಡ್ ಕೊಡ್ತಾರೆ, ಎಷ್ಟು ಡ್ಯೂರೇಷನ್, ಇದೆಲ್ಲದನ್ನು ಈ ವಿಡಿಯೋ ನೋಡ್ತೀರಾ. ನಾವು ಕೆಳಗಡೆ ಕೊಟ್ಟಿರೋ ಡಿಸ್ಕ್ರಿಪ್ಷನ್ ಅಲ್ಲಿರೋ ಲಿಂಕ್ ನ ನೀವು ಕ್ಲಿಕ್ ಮಾಡಿದ್ರೆ ಈ ವೆಬ್ಸೈಟ್ಗೆ ರೀಚ್ ಆಗ್ತೀರಾ. ಓಕೆ, ದಿಸ್ ಇಸ್ NIC ನ್ಯಾಷನಲ್ ಇನ್ಫಾರ್ಮೆಟಿಕ್ಸ್ ಸೆಂಟರ್ ಅಂತ. ಸೊ ನಿಮ್ಮ ಇಂಟರ್ನ್ಶಿಪ್ಗೆ ಬೇಕಾಗುವಂತ ಎಲ್ಲ ಗೈಡ್ ಲೈನ್ಸ್ ಇಲ್ಲಿ ನಿಮಗೆ ಸಿಗುತ್ತೆ. ಓಕೆ, ಈ ರಿಜಿಸ್ಟ್ರೇಷನ್ಗೆ ಲಾಸ್ಟ್ ಅಪ್ಲೈ ಮಾಡೋ ಡೇಟ್ ಇಸ್ 30th April. ಅದಕ್ಕೂ ಮುಂಚೆ ಅಪ್ಲೈ ಮಾಡಿ. ಅಂಡ್ ಇಂಟರ್ನ್ಶಿಪ್ ಡ್ಯೂರೇಷನ್ ಇಸ್ ಫ್ರಮ್ 2nd June to 31st July. ಓಕೆ, ಸೊ ಫಸ್ಟ್ ಇದು ಯಾರ್ಯಾರಿಗೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಲೆಟ್ಸ್ ಗೋ ಟು ಅಬೌಟ್ ಅಸ್. ಓಕೆ, ಇಲ್ಲಿ ನಾವೇನ್ ನೋಡ್ಬೋದು, ಇಟ್ ಇಸ್ ಫಾರ್ ದಿ ಸ್ಟೂಡೆಂಟ್ಸ್, ಇಂಡಿಯನ್ ಸ್ಟೂಡೆಂಟ್ಸ್ ಫ್ರಮ್ ರೆಕಗ್ನೈಸ್ಡ್ ಯೂನಿವರ್ಸಿಟೀಸ್ ಇನ್ ಇಂಡಿಯಾ. ಓಕೆ, ಯಾರ್ಯಾರು ಅಟ್ಲೀಸ್ಟ್ 60% ಮಾರ್ಕ್ಸ್ ತಗೊಂಡಿದ್ದಾರೆ ಇನ್ ದಿ ಲಾಸ್ಟ್ ಡಿಗ್ರಿ ಆರ್ ಸರ್ಟಿಫಿಕೇಶನ್ ಎಕ್ಸಾಮ್ ಆರ್ ಕರೆಂಟ್ಲಿ ಪರ್ಸ್ಯೂ ಮಾಡ್ತಿದ್ರೆ, ಅವರು ಇದಿಷ್ಟು ಡಿಗ್ರೀಸ್ ಅಲ್ಲಿ ಪರ್ಸ್ಯೂ ಮಾಡ್ತಿದ್ರೆ ಇವರಿಷ್ಟು ಜನ ಈ ಒಂದು ಇಂಟರ್ನ್ಶಿಪ್ಗೆ ಎಲಿಜಿಬಲ್ ಆಗಿದ್ದಾರೆ. ಓಕೆ, ದಿಸ್ ವುಡ್ ಎನೇಬಲ್ ದಿ ಸ್ಟೂಡೆಂಟ್ಸ್ ಟು ಸೆಕ್ಯೂರ್ ಫಸ್ಟ್ ಹ್ಯಾಂಡ್ ಅಂಡ್ ಪ್ರಾಕ್ಟಿಕಲ್ ವರ್ಕ್ ಎಕ್ಸ್ಪೀರಿಯನ್ಸ್. ಸೊ ಯಾರ್ಯಾರು ಇಂಟರ್ನ್ಶಿಪ್ ಮಾಡಬೇಕು ಅಂತಿದ್ದೀರಾ, ಯಾರಿಗೆ ಒಂದು ಎಕ್ಸ್ಪೀರಿಯನ್ಸ್ ಬೇಕು ಅಂತಿದ್ದೀರಾ, ಒಂದು ಆಪರ್ಚುನಿಟಿ ಬೇಕು ಅಂತಿರ್ತೀರಾ, ಅವ್ರಿಗೆ ಇದು ಹೆಲ್ಪ್ ಆಗೋದಕ್ಕೆ ಈ ಒಂದು ಇನಿಷಿಯೇಟಿವ್ ತಗೊಂಡಿದ್ದಾರೆ. ಸೊ ಮಿನಿಮಮ್ ಡ್ಯೂರೇಷನ್ ಆಫ್ ದ ಇಂಟರ್ನ್ಶಿಪ್ ಶಲ್ ಬಿ 2 months. ಓಕೆ, ಅದನ್ನ 3 months ತನಕ ಎಕ್ಸ್ಟೆಂಡ್ ಮಾಡ್ಬೋದು ಡಿಪೆಂಡಿಂಗ್ ಆನ್ ದಿ ಪರ್ಫಾರ್ಮೆನ್ಸ್. ಸೊ ನಾವು ಈ NIC 20 ಸ್ಟೂಡೆಂಟ್ಸ್ ನ ಸೆಲೆಕ್ಟ್ ಮಾಡ್ತಿದ್ದಾರೆ based on the merit of summer and winter sessions in the area as per the requirement. Okay, and ಇದು ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಇರೋದು ಇದು ನ್ಯೂ ಡೆಲ್ಲಿಯಲ್ಲಿ ಇದೆ. ಹೆಡ್ ಕ್ವಾರ್ಟರ್ಸ್ ಇಸ್ ನ್ಯೂ ಡೆಲ್ಲಿ. ಓಕೆ, ನಾವು ಲೆಟ್ಸ್ ಗೋ ಟು ಗೈಡ್ ಲೈನ್ಸ್. ಓಕೆ, ಇದೊಂದು PDF, ಜಸ್ಟ್ ಡೌನ್ಲೋಡ್ ಮಾಡ್ಕೊಳ್ಳಿ. ಈ PDF ನ ಡೌನ್ಲೋಡ್ ಮಾಡಾದ್ಮೇಲೆ ಜಸ್ಟ್ ಸಿ ಹಿಯರ್. ಸೊ ಇಲ್ಲಿ ನಿಮಗೆ ಏನೇನು ಬೇಕಾಗತ್ತೆ ಫಾರ್ ಲಾಗಿನ್ ಆಗಿರ್ಬೋದು, ಯಾರ್ಯಾರು ಎಲಿಜಿಬಲ್ ಆಗಿದ್ದೀರಾ ಅದೆಲ್ಲದನ್ನು ಇಲ್ಲಿ ಸಿಗುತ್ತೆ. ಓಕೆ, ಕಮಿಂಗ್ ಟು ಎಲಿಜಿಬಿಲಿಟಿ ಇಲ್ಲಿ ನೋಡಿದ್ರೆ ನೀವು ಒಂದು ಇದೇ ಸೇಮ್ ಕೊಟ್ಟಿದ್ದಾರೆ, ಅಲ್ಲಿ ಅಬೌಟ್ ಅಲ್ಲಿ ಕೊಟ್ಟಿದೆ, ಇಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ಅಂತಂದ್ರೆ, ಸ್ಟೂಡೆಂಟ್ಸ್ ಹೂ ಆರ್ ಇನ್ ದ ಲಾಸ್ಟ್ ಸೆಮಿಸ್ಟರ್ ಆರ್ ವಿಲ್ ಪಾಸ್ ಔಟ್ ಇನ್ ಸಮ್ಮರ್ 2025 ವಿಲ್ ನಾಟ್ ಬಿ ಎಲಿಜಿಬಲ್ ಫಾರ್ ದಿ ಇಂಟರ್ನ್ಶಿಪ್. ಓಕೆ, ಸೊ ಯಾರ್ಯಾರು ಪರ್ಸ್ಯೂ ಮಾಡ್ತಿದ್ದೀರಾ, ಫಸ್ಟ್ಲಿ BE ಆರ್ BTech ಪರ್ಸ್ಯೂ ಮಾಡ್ತಿದ್ರೆ 3rd ಇಯರ್ ಅವರು ಅಪ್ಲೈ ಮಾಡ್ಬೋದು. ಓಕೆ, MCA ಮಾಡ್ತಿದ್ರೆ 2nd ಇಯರ್ ಅವರು ಅಪ್ಲೈ ಮಾಡ್ಬೋದು. ME ಮಾಡ್ತಿದ್ರೆ 1st ಇಯರ್ ಅವರು ಅಪ್ಲೈ ಮಾಡ್ಬೋದು. ಸೊ ಈ ವರ್ಷ ನೀವು ಗ್ರಾಜ್ಯುಯೇಟ್ ಆಗ್ತಿದ್ದೀರಾ ಅಂತಂದ್ರೆ ನೀವು ಅಪ್ಲೈ ಮಾಡೋದಕ್ಕೆ ಆಗೋದಿಲ್ಲ, ಪ್ರೀವಿಯಸ್ ಇಯರ್ ಅವರು ಅಪ್ಲೈ ಮಾಡ್ಬೋದು. ಓಕೆ, ಅಗೇನ್ ಡ್ಯೂರೇಷನ್ ಆಫ್ ದಿ ಇಂಟರ್ನ್ಶಿಪ್ ಇಸ್ 2 months ಅಂಡ್ ಎಕ್ಸ್ಟೆಂಡಬಲ್ ಅಪ್ ಟು 3 months. ಇವಾಗ 2nd June ಇಂದ ಸ್ಟಾರ್ಟ್ ಆಗ್ತದೆ. ಓಕೆ, 2nd June ಇಂದ July 31st ವರೆಗೂ ಇರುತ್ತೆ. ಸೊ ಯಾವ್ಯಾವ ಏರಿಯಾಸ್ ಅಲ್ಲಿ ಯಾವ್ಯಾವ್ದು ಟೆಕ್ನಾಲಜೀಸ್ ಮೇಲೆ ನೀವು ವರ್ಕ್ ಮಾಡ್ಬೋದು ಅಂತಂದ್ರೆ, ಬ್ಲಾಕ್ ಚೈನ್, ಕ್ಲೌಡ್ ಕಂಪ್ಯೂಟಿಂಗ್, AI, ಮೈಕ್ರೋ ಸರ್ವಿಸಸ್, ಡೇಟಾ ಅನಾಲಿಸಿಸ್, ಆಂಗ್ಯುಲರ್ ಆರ್ ರಿಯಾಕ್ಟ್, PHP, ಡೆವಾಪ್ಸ್, ಚಾಟ್ಬಾಟ್, IoT, ಈ ತರ 20 ಟೆಕ್ನಾಲಜೀಸ್ ಇದೆ. ಓಕೆ, ಟೋಟಲ್ ಆಫ್ 20 ಸ್ಟೂಡೆಂಟ್ಸ್ ನ ಸೆಲೆಕ್ಟ್ ಮಾಡ್ಕೋತಾರೆ ಆಲ್ ಓವರ್ ಇಂಡಿಯಾ. ಓಕೆ, ಇವಾಗ ಪ್ಲೇಸ್ ಆಫ್ ಇಂಟರ್ನ್ಶಿಪ್ ಏನು ಅಂತಂದ್ರೆ ಇಟ್ ಈಸ್ ಇನ್ ಡೆಲ್ಲಿ. ಓಕೆ, ಇದನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್, ಹೌ ಟು ಅಪ್ಲೈ. ಇಲ್ಲಿ ಫಸ್ಟ್ ನೀವು ಈ ಲಿಂಕ್ಗೆ ಹೋಗಿ, ನಾನು ಅವಾಗಲೇ ತೋರಿಸಿದ ವೆಬ್ಸೈಟ್ ಲಿಂಕ್ಗೆ ಹೋಗಿ, ಇಲ್ಲಿ ನೀವು ಆನ್ಲೈನ್ ಮಾತ್ರ ಅಪ್ಲೈ ಮಾಡೋದಕ್ಕಾಗೋದು. ಸೊ ಇಲ್ಲಿಗೆ ಹೋದ್ಮೇಲೆ, ಇಲ್ಲಿ ಹೋಮ್ಗೆ ಹೋದ್ಮೇಲೆ ಇಲ್ಲಿ ಕೆಳಗಡೆ ಬಂದ್ರೆ ಇಲ್ಲಿ ಇಂಟರ್ನ್ ರಿಜಿಸ್ಟ್ರೇಷನ್ ಅಂತ ಇರುತ್ತೆ. ಓಕೆ, ಇಲ್ಲಿ ನೀವು ಯಾವ ಡಿಗ್ರಿನ ಕರೆಂಟ್ಲಿ ಪರ್ಸ್ಯೂ ಮಾಡ್ತಿದ್ದೀರಾ ಅದನ್ನ ಮೆನ್ಷನ್ ಮಾಡಿ. And then students need to get recommendation letter forwarded by the institution on the letter head of institute. ಸೊ ಲೆಟರ್ ಹೆಡ್ ಒಂದನ್ನ ನೀವು ಪ್ರೊಡ್ಯೂಸ್ ಮಾಡಬೇಕು. ಇದೇನು ಇಲ್ಲ, ನೀವು ಒಂದು ಒಳ್ಳೆ ಸ್ಟೂಡೆಂಟ್, ನಿಮ್ದೇನು ಬ್ಯಾಕ್ಲಾಗ್ಸ್ ಇಲ್ಲ, ಆ ಥರ ಒಂದು ಲೆಟರ್ ಹೆಡ್ ನ ನಿಮ್ಮ ಬಗ್ಗೆ ಒಂದು ರೆಕಮೆಂಡೇಶನ್ ಲೆಟರ್ನ ಒಂದು ನೀವು ಕೊಡಬೇಕಾಗುತ್ತೆ. ದಟ್ ಕ್ಯಾನ್ ಬಿ ಫ್ರಮ್ ದಿ ಹೆಡ್ ಆಫ್ ಯುವರ್ ಇನ್ಸ್ಟಿಟ್ಯೂಟ್ ಆರ್ ಎನಿ ಒನ್ ಫ್ರಮ್ ಯುವರ್ ಇನ್ಸ್ಟಿಟ್ಯೂಷನ್. ಓಕೆ, ಸೊ ದ ಸ್ಟೂಡೆಂಟ್ಸ್ ನೀಡ್ ಟು ಅಪ್ಲೋಡ್ ಸರ್ಟಿಫಿಕೇಶನ್ಸ್ ಆಫ್ ಕಂಪ್ಲೀಟೆಡ್ ಡಿಗ್ರಿ ಅಂಡ್ ಲಾಸ್ಟ್ ರಿಸಲ್ಟ್ ಅವೈಲಬಲ್. ಓಕೆ, ನೀವು ಮುಗಿಸಿರೋ ಒಂದು ಡಿಗ್ರಿದು ಸರ್ಟಿಫಿಕೇಶನ್ ನೀವು ಕೊಡ್ಬೋದು, ಅಥವಾ ಲಾಸ್ಟ್ ರಿಸಲ್ಟ್ ಅವೈಲಬಲ್ ನ ಕೊಡಬೇಕಾಗುತ್ತೆ. ಅಂಡ್ ಸ್ಟೂಡೆಂಟ್ ವಿಲ್ ಬಿ ರಿಕ್ವೈರ್ಡ್ ಟು ಸಬ್ಮಿಟ್ ಅ ರೈಟ್ ಅಪ್ ನಾಟ್ ಲೆಸ್ ದನ್ 100 words, ನಾಟ್ ಮೋರ್ ದನ್ 250 words. ಅಂದ್ರೆ ನಿಮ್ದು ಪರ್ಪಸ್ ಏನು, ಓಕೆ, ಏನು, ವೈ ಆರ್ ಯು ಫಿಟ್ ಫಾರ್ ದಿಸ್ ಜಾಬ್ ಅಂತ ಇಲ್ಲಿ ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ಅಂಡ್ ದೆನ್ ಸ್ಟೂಡೆಂಟ್ಸ್ ಹ್ಯಾವ್ ಟು ಸೆಲೆಕ್ಟ್ ಮ್ಯಾಕ್ಸಿಮಮ್ 2 choices ಆಫ್ ಇಂಟ್ರೆಸ್ಟ್. 2 ಚಾಯ್ಸ್ನ ನೀವು ಅಕ್ಸೆಪ್ಟ್ ಮಾಡ್ಕೊಳ್ಬೋದು, ಆರ್ ಯು ಕ್ಯಾನ್ ಸೆಲೆಕ್ಟ್ ಇಟ್.
And next, students will be asked to submit self-declaration for conversion formula of CGPA into percentage. Okay, so ಇದಿಷ್ಟು ನಿಮಗೆ ಅಪ್ಲೈ ಮಾಡೋದಕ್ಕೆ ಬೇಕಾಗುವಂಥ ಇನ್ಫಾರ್ಮೇಶನ್. ಆ್ಯಂಡ್ ನೆಕ್ಸ್ಟ್, ನೀವು ಸೆಲೆಕ್ಟ್ ಆದ್ರಿ ಅಂತಂದರೆ ಯಾವ್ಯಾವ ಇಂಟರ್ನ್ಸ್ನ ಶಾರ್ಟ್ ಲಿಸ್ಟ್ ಮಾಡಿರ್ತಾರೆ ಅವ್ರನ್ನ ಆ ಡೊಮೇನ್ಗೆ ಅವರು ಅಸೈನ್ ಮಾಡ್ತಾರೆ. ಆ್ಯಂಡ್ ನೆಕ್ಸ್ಟ್, ಸೆಲೆಕ್ಷನ್ಗೆ ಏನು ಮಾಡಬೇಕು ಅಂತಂದರೆ ಇಟ್ ಕ್ಯಾನ್ ಬಿ ಆನ್ ಅ ಸ್ಕೈಪ್ ಇಂಟರ್ವ್ಯೂ and may be conducted if deemed necessary. Okay, and next, ಏನೇ ಒಂದು ಫಾಲ್ಸ್ ಡಿಕ್ಲರೇಷನ್ ಕೊಟ್ರಿ ಅಂತ ಅನ್ಕೊಳ್ಳಿ, ಫೇಕ್ ಡಿಗ್ರಿ ಕೊಟ್ಟಿರ್ತೀರಾ ಅಥವಾ ಮಾರ್ಕ್ಸ್ ಕಾರ್ಡ್ ಏನೋ ಫೇಕ್ ಕೊಟ್ಟಿರ್ತೀರಾ, ಹಾಗೆ ಅವ್ರಿಗೆ ಗೊತ್ತಾಯ್ತು ಅಂತಂದ್ರೆ ಇದು ಫೇಕ್ ಅಂತ ಗೊತ್ತಾಗಿದ ತಕ್ಷಣ ಯು ವಿಲ್ ಬಿ ರಿಜೆಕ್ಟೆಡ್. ಸೊ ದಿಸ್ ಇಸ್ ಅಬೌಟ್ ದಿ ಸೆಲೆಕ್ಷನ್ ಪ್ರಾಸೆಸ್. ಓಕೆ, ನಾವು ಇನ್ ಮಿಕ್ಕಿದೆಲ್ಲ ಇಟ್ ಕ್ಯಾನ್ ಬಿ ಅಬೌಟ್ ಪ್ಲೇಸ್ಮೆಂಟ್ಸ್ ಆಗಿರ್ಬೋದು, ಸಬ್ಮಿಷನ್ ಆಗಿರ್ಬೋದು, ಅದೆಲ್ಲ ಯು ಕ್ಯಾನ್ ಜಸ್ಟ್ ಲುಕ್ ಇನ್ ಟು ದಿಸ್. ಈ ಒಂದು PDF ನ ನೀವೊಂದ್ಸಲ ನೋಡಿ. ನಾವು ಕಮಿಂಗ್ ಟು ಇಂಟರ್ನ್ ರಿಜಿಸ್ಟ್ರೇಷನ್, ಇಲ್ಲಿ ನೀವು ಯಾವುದನ್ನ ಕರೆಂಟ್ಲಿ ಪರ್ಸ್ಯೂ ಮಾಡ್ತಿದ್ದೀರಾ ಬೇಸ್ಡ್ ಆನ್, ಇಲ್ಲಿ ನಾನು ಏನು ಹೇಳಿದೆ ಇಲ್ಲಿ ನೀವು ನೋಡ್ಬೋದು. ಇಫ್ ಯು ಆರ್ ಇನ್ 3rd year ಆರ್ 1st year ಆರ್ 4th year ಬೇಸ್ಡ್ ಆನ್ ದಿ ಡಿಗ್ರಿ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಫ್ ಯು ಆರ್ ಡೂಯಿಂಗ್ MCA ಯಾವ ಸ್ಟ್ರೀಮಲ್ಲಿ ಅಂತ ನೋಡಿ. ಓಕೆ, MCA ಸ್ಟೂಡೆಂಟ್ಸ್ ಕ್ಯಾನ್ ಓನ್ಲಿ ಬಿ 2nd year. ಓಕೆ, ಸೆಲೆಕ್ಟ್ ಮಾಡಿ, ಇದನ್ನ ಕ್ಲಿಕ್ ಮಾಡಿ, ಆ್ಯಂಡ್ ದೆನ್ ಫಿಲ್ ಯುವರ್ ನೇಮ್, ಫೋನ್ ನಂಬರ್, ಇಮೇಲ್ ಆ್ಯಂಡ್ ಕನ್ಫರ್ಮೇಷನ್ ಇಮೇಲ್, ಆ್ಯಂಡ್ ದೆನ್ ಯು ವಿಲ್ ಗೆಟ್ ಎನ್ OTP. ಓಕೆ, ಈ ಅಪ್ಲಿಕೇಶನ್ ನೀವು ಫಿಲ್ ಮಾಡಿದ್ಮೇಲೆ ಇಲ್ಲಿ ನೀವೇನೇ ನೋಡಿದ್ರಿ, ಸಿ ಹಿಯರ್ ಯು ವಿಲ್ ಹ್ಯಾವ್ ಟು ಗಿವ್ ಲೆಟರ್ ಹೆಡ್, ಮತ್ತೆ ನಿಮ್ಮ ಬಗ್ಗೆ 20 words ಅಲ್ಲಿ 250 words ಅಲ್ಲಿ ಹೇಳಬೇಕಾಗುತ್ತೆ. ಆ್ಯಂಡ್ ದೆನ್ ನಿಮ್ಮ ರಿಸಲ್ಟ್ಸ್, ಲಾಸ್ಟ್ ರಿಸಲ್ಟ್ ಏನು ಬಂದಿದೆ ಅದನ್ನ ನೀವು ಕೊಡಬೇಕಾಗುತ್ತೆ. ಆ್ಯಂಡ್ ಆಲ್ಸೋ ಸೆಲೆಕ್ಟ್ ಯುವರ್ ಇಂಟ್ರೆಸ್ಟ್. ಇದಿಷ್ಟು ಮಾಡಾದ್ಮೇಲೆ ಯು ವಿಲ್ ಗೆಟ್ ಯುವರ್ ಅಪ್ಲಿಕೇಶನ್ ID. ಓಕೆ, ನಿಮ್ಗೊಂದು ನಿಮ್ಮ ಅಪ್ಲಿಕೇಶನ್ ಏನು ಸಬ್ಮಿಟ್ ಮಾಡಿರ್ತೀರಾ ಅದ್ರದ್ದೊಂದು ID ಜನರೇಟ್ ಆಗುತ್ತೆ. ಆ ಐಡಿನ ಯೂಸ್ ಮಾಡಿ, ಅಪ್ಲಿಕೇಶನ್ ಐಡಿನ ಯೂಸ್ ಮಾಡಿ, ದಟ್ ನಂಬರ್ ಕ್ಯಾನ್ ಬಿ ಪುಟ್ ಹಿಯರ್. ಈ ನಂಬರ್ ಇಲ್ಲಿ ಕೊಟ್ಟು ನಿಮ್ಮ ಡೇಟ್ ಆಫ್ ಬರ್ತ್ ಕೊಟ್ಟರೆ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ ಏನು ಅಂತ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ದೆನ್ ಸೆಲೆಕ್ಟ್ ಆದಮೇಲೆ ನಿಮ್ಗೊಂದು ಆಫರ್ ಲೆಟರ್ನ ಕೊಡ್ತಾರೆ. ಆ ಆಫರ್ ಲೆಟರ್ನ ನೀವು ಯೂಸ್ ಮಾಡಿಕೊಂಡು ಯು ಕ್ಯಾನ್ ಸ್ಟಾರ್ಟ್ ಯುವರ್ ಇಂಟರ್ನ್ಶಿಪ್. ಸೊ ದಿಸ್ ಇಸ್ ಅಬೌಟ್ ಸಮ್ಮರ್ ಇಂಟರ್ನ್ಶಿಪ್ 2025. ಇದರಲ್ಲಿ ಏನೇ ಡೌಟ್ಸ್ ಇದ್ರೂ ಪ್ಲೀಸ್ ಕಾಮೆಂಟ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಹಾಗೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೆ ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನೆಕ್ಸ್ಟ್ ವಿಡಿಯೋ ಅಲ್ಲಿ ಮತ್ತೆ ಮೀಟ್ ಮಾಡೋಣ. ಅಲ್ಲಿವರೆಗೂ ಕಲಿತಾ ಇರಿ, ಎಕ್ಸ್ಪ್ಲೋರ್ ಮಾಡ್ತಾ ಇರಿ. ಬಾಯ್.